ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಗೌರಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ನಾನು ಗೌರಿ ಹಬ್ಬಕ್ಕೆ ಮನೆಯನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊತೀನಿ, ಹಬ್ಬಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಮೊದಲನೇದಾಗಿ ಇವತ್ತು ಗುರುವಾರ ಮಾರ್ನಿಂಗ್ 8 o'clock. ನಾನು ಶುಕ್ರವಾರ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡೋದ್ರಿಂದ ಹೂವನ್ನ ಇವತ್ತೇ ತರಿಸಿದ್ದೀನಿ. ಅಂದರೆ ಮಾರ್ನಿಂಗ್ ತರಿಸಿದ್ದೀನಿ. ಈ ಥರ ದಿಂಡು ನಮಗೆ ಬೇಕು ಅಂದರೆ ನಾವು 8 ಗಂಟೆ ಒಳಗಡೆನೇ ಆ ಮಾರ್ಕೆಟಲ್ಲಿ ಹೋಗಿ ತರಬೇಕು. ಅಂದರೆ ಅಲ್ಲಿ ಬರೀ ದಿಂಡು ಮಾತ್ರ ಇಟ್ಕೊಂಡಿರ್ತಾರೆ ಆ ಮಾರ್ಕೆಟಲ್ಲಿ. ಅಂದರೆ ಮಾಮೂಲಿ ಹೂವು ಆದರೆ ನಾವು ಮಾಮೂಲಿ ರೆಗ್ಯುಲರ್ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಥರ ದಿಂಡು ಬೇಕು ಅಂದರೆ ಸ್ಪೆಸಿಫಿಕ್ ಆಗಿ ಅದೇ ಮಾರ್ಕೆಟಲ್ಲಿ ಹೋಗಬೇಕು. ಅಂದರೆ ಅಲ್ಲಿ ದಿಂಡೆಲ್ಲ 8 ಗಂಟೆ ಒಳಗಡೆ ಎಲ್ಲ ಸೇಲ್ ಆಗೋಗಿರುತ್ತೆ. ಅದಕ್ಕೆ ಅವರು ಹೋಗಿ ಬೇಗನೆ ಹೂವನ್ನ ತೊಗೊಂಡು ಬಂದಿದ್ದಾರೆ. ಈಗ ನಾನು ಹೂವು ತೊಗೊಂಬಂದಿದ್ದಾರಲ್ಲ ಅದಕ್ಕೆ ಫ್ರಿಡ್ಜ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಅದರೊಳಗೆ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ಕ್ಲೀನಾಗಿ ಎಲ್ಲ ಒರೆಸಿ ಹೂವನ್ನೆಲ್ಲ ಅದರೊಳಗೆ ಇಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಅದು ಫ್ರೆಶ್ ಆಗಿರಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ತರಕಾರಿ ಎಲ್ಲ ತೊಗೊಂಬರಕ್ಕೆ ಹೇಳಿದ್ದೀನಿ. ತೊಗೊಂಬರ್ತಾರೆ ಆಮೇಲಿಂದ 10 o'clock 10:30 ಅಷ್ಟೊತ್ತಿಗೆಲ್ಲ ತೊಗೊಂಬರ್ತಾರೆ. ನಾನು ತರಕಾರಿನೆಲ್ಲ ಆವಾಗಿಂದ ಅವಾಗೇ ಫ್ರೆಶ್ಶಾಗೆ ತರಿಸಿ ಮಾಡೋದು. ಜಾಸ್ತಿ ತರಿಸಿ ನಾನು ಸ್ಟೋರೇಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗೆಲ್ಲ ಈ ಥರ ಕಾಣಿಸ್ತಾ ಇದೆ. ಹಬ್ಬಕ್ಕೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲಲ್ಲ. ಅಲ್ಲಿ ಕ್ಲೀನ್ ಮಾಡೋದಿರುತ್ತೆ, ಇಲ್ಲಿ ಕ್ಲೀನ್ ಮಾಡೋದಿರುತ್ತೆ, ಎಲ್ಲಿ ಕ್ಲೀನ್ ಮಾಡಿದ್ರೂ ಮುಗಿತಾನೇ ಇರಲ್ಲ. ನಮಗೂ ಸಮಾಧಾನ ಆಗಬೇಕಲ್ಲ, ಅದಕ್ಕೆ ಒರೆಸ್ಲೇಬೇಕಾಗುತ್ತೆ. ಹಂಗೆ ಬಿಡೋಕ್ಕೂ ಆಗೋಲ್ವಲ್ಲ. ಈಗ ಫ್ರಿಡ್ಜಿಂದೆಲ್ಲ ಆಯಿತು. ಈಗ ನಾನು ಫ್ರಿಡ್ಜ್ನ ಜರುಗಿಸ್ಬಿಟ್ಟು ಫ್ರಿಡ್ಜ್ ಕೆಳಗಡೆ ಎಲ್ಲ ಒರೆಸ್ತಾ ಇದ್ದೀನಿ. ಹೇಗಿದ್ದರೂ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ಫ್ರಿಡ್ಜ್ನ ಆಫ್ ಮಾಡಿದ್ನಲ್ಲ, ಒಂದೇ ಸರಿ ಫ್ರಿಡ್ಜ್ನೂ ಜರುಗಿಸಿ ಒರೆಸಿದ್ರೆ ಆಮೇಲಿಂದ ಆನ್ ಮಾಡೋಕ್ಕೆ ಸರಿ ಹೋಗುತ್ತೆ ಕೆಲಸ. ಇದು ಫ್ರಿಡ್ಜ್ ಕೆಳಗಡೆದೆಲ್ಲ ಕ್ಲೀನ್ ಆಗಿಬಿಟ್ರೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾನು ಫ್ರಿಡ್ಜ್ ಕೆಳಗಡೆ ಎಲ್ಲ ಒರೆಸಿ ಮತ್ತೆ ಫ್ರಿಡ್ಜ್ನ ಅದೇ ಜಾಗಕ್ಕೆ ಮೂವ್ ಮಾಡ್ತೀನಿ. ನಾವು ಫ್ರಿಡ್ಜ್ನ ಜರುಗಿಸಿದ ಮೇಲೆ ಸ್ವಲ್ಪ ಒಂದು 1/2 hour ಇಲ್ಲ ಅಂದರೆ 1 hourವರೆಗೂ ಫ್ರಿಡ್ಜ್ನ ಆಫ್ ಮಾಡಬಾರ್ದು, ಅಂದರೆ ಆನ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈಗಲೇ ಎಲ್ಲ ಫ್ರಿಡ್ಜಿನ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನಿವಾಗ ಮೇಲ್ಗಡೆ ಪೂರ್ವಿಕನ ರೂಮಿಗೆ ಬಂದಿದ್ದೀನಿ. ನೋಡಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಎಲ್ಲ ಅಲ್ಲಿ ಇಲ್ಲಿ ತೆಗ್ದು ಹಾಕ್ಬಿಟ್ಟಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಈಗಲೇ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಒಂದೊಂದೇ ರೂಮು ಕ್ಲೀನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾವು ಫಸ್ಟು ಯಾವುದೇ ಹಬ್ಬ ಆಗಲಿ ಇಲ್ಲಾಂದರೆ ಫ್ರೈಡೇ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಥರ ಉಪ್ಪು ಮತ್ತು ಅರಿಶಿಣನ ಬಕೆಟ್ಗೆ ಹಾಕ್ಕೊಂಡು ನೆಲವರ್ಸೋ ನೀರಿಗೆ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡೋದು. ಇನ್ನು ನಿಮ್ಮ ಹತ್ರ ಗಂಜಲ ಎಲ್ಲ ಇದ್ದರೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಒರೆಸಿದ್ರೆ ಇನ್ನು ಮನೆಗೆಲ್ಲ ಒಳ್ಳೆಯದು. ಮತ್ತು ನೀವು ಯಾವಾಗಲೂ ನೀರು ಚೇಂಜ್ ಮಾಡ್ಕೊಬೇಕಾದ್ರೆ ಅಷ್ಟೇ, ನೆಕ್ಸ್ಟ್ ರೂಮ್ಗೆ ಎಲ್ಲ ಚೇಂಜ್ ಮಾಡ್ಕೊತೀರ ಆವಾಗಲೂ ಅಷ್ಟೇ ಹಾಕ್ಕೊಂಡು ಅರಿಶಿನ ಮತ್ತು ಉಪ್ಪನ್ನ ಒರೆಸಿದ್ರೆ ಅಲ್ಲಿ ಮನೆ ಕ್ಲೀನಾಗಿ ಪಾಸಿಟಿವಿಟಿ ಎಲ್ಲ ಸ್ಪ್ರೆಡ್ ಆಗುತ್ತೆ, ನೆಗೆಟಿವಿಟಿ ಏನಿದ್ರೂ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡ್ತೀನಿ. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ. ನಿಮಗೆ ನೀವು ಮನೆ ಒರೆಸ್ಬೇಕಾದ್ರೆ ಈ ಥರ ಎಲ್ಲ ಹಾಕ್ಕೊಂಡು ಒರೆಸಿ. ನೆಕ್ಸ್ಟು ಇದು ಚಂದನ್ ರೂಮು ಎಲ್ಲ ಕ್ಲೀನಾಗಿ ಬೆಡ್ಶೀಟ್ ಎಲ್ಲ ವಾಷಿಂಗಿಗೆ ಹಾಕಿದ್ಮೇಲೆ ನಾನು ಇವಾಗ ಮೇಲ್ಗಡೆ ಹಾಲನ್ನ ಒರೆಸ್ತಾ ಇದ್ದೀನಿ. ಟಿ ವಿ ಯೂನಿಟಲ್ಲಿ ಮೇಲ್ಗಡೆ ಅದೆಲ್ಲ ಬಿಗಿಯಾಗಿ ನೀರೆಲ್ಲ ಹಿಂಡ್ಕೊಂಡು ಒರೆಸ್ಬೇಕು. ನೀರೆಲ್ಲ ಜಾಸ್ತಿ ಹಾಕಿದ್ರೆ ಇದೆಲ್ಲ ಕಿತ್ತೋಗುತ್ತೆ, ಶೀಟೆಲ್ಲ ಎದ್ದು ಬರುತ್ತಲ್ಲ, ಅದಕ್ಕೆ ಕ್ಲೀನಾಗಿ ಬಿಗಿಯಾಗಿ ಹಿಂಡ್ಕೊಂಡು ಒರೆಸ್ತಾ ಇದ್ದೀನಿ. ನನಗಂತೂ ಫಸ್ಟೇ ಕ್ಲೀನಾಗಿರಬೇಕು ಎಲ್ಲ, ಇಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಅದಕ್ಕೆ ಒಂದು ಕಡೆಯಿಂದ ಇವತ್ತೇ ಒರೆಸಿದ್ರೆ ನಾಳೆ ಬೇಗ ಅಂದರೆ ಒರೆಸ್ಬೋದು. ಇವತ್ತು ಕ್ಲೀನಾಗೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ನಾವು ರೆಗ್ಯುಲರಾಗಿ ಒರೆಸೋ ಥರ ಒರೆಸ್ಕೊಂಡು ಪೂಜೆ ಮಾಡ್ಬೋದು ಅಂತ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಇಲ್ಲಿ ರೈಲಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅಲ್ಲಿ ನೋಡಿ ಅಲ್ಲೆಲ್ಲ ಕಡ್ಡಿಲೆಲ್ಲ ಒರೆಸಿದ್ರೆ ಕ್ಲೀನ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಕಡ್ಡಿಲೆಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಮೆಟ್ಲು ಎಲ್ಲ ಅಷ್ಟೇ, ಮೆಟ್ಲಲ್ಲೂ ಕೂಡ ರೈಲಿಂಗ್ಸ್ ಎಲ್ಲ ಇರೋದ್ರಿಂದ ಅದು ಕಡ್ಡಿಲಿ ಒರೆಸಿದ್ರೆ ಕ್ಲೀನ್ ಆಗೋಲ್ಲ. ಅದಕ್ಕೆ ನಾನು ಬಟ್ಟೆಯಲ್ಲೇ ಒರೆಸ್ಕೊತಾ ಇದ್ದೀನಿ. ನೆಕ್ಸ್ಟು ಇದಾದಮೇಲೆ ನಾನು ಹಾಲಿಗೆ ಬಂದಿದ್ದೀನಿ ಕೆಳಗಡೆ. ನೋಡಿ ಈ ಥರ ಆಗಿದೆ ಹಾಲು. ಸೋಫಾ ಕವರೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ, ಇಲ್ಲಿಟ್ಟಿದ್ದೀನಿ.
ನಾಳೆ ಈವ್ನಿಂಗ್ ಹಾಕಬೇಕು ಇದನ್ನು. ತಿರ್ಗಾ ನೋಡಿ, ಇದು ಪೂರ್ವಿಕನ ರೂಮಿನ ಬೆಡ್ಶೀಟ್ ಎಲ್ಲ ಒಗ್ಯಕ್ಕೆ ಹಾಕಿದ್ದೆ, ಅದನ್ನು ಒಣಗಾಕ್ತಾ ಇದ್ದೀನಿ. ಒಂದೊಂದೇ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಒಗೆದು ಒಣಗಾಕ್ತಾ ಇದ್ದೀನಿ. ಈಗ ಪೂರ್ವಿ ರೂಮಿನ ಬೆಡ್ಶೀಟು, ಚಂದು ರೂಮಿನ ಬೆಡ್ಶೀಟ್ ಎಲ್ಲ ವಾಷಿಂಗಿಗೆ ಹಾಕಿದ್ದೀನಿ. ಇದಾದಮೇಲೆ ಈಗ ನಾನು ಕೆಳಗಡೆ ನಮ್ಮ ರೂಮಿಗೆ ಬಂದಿದ್ದೀನಿ. ನಮ್ಮ ರೂಮಲ್ಲೂ ಎಲ್ಲ ಬೆಡ್ ಸ್ಪ್ರೆಡ್ಡು ಮತ್ತು ಬೆಡ್ಶೀಟು ಎಲ್ಲ ಚೇಂಜ್ ಮಾಡಿ ಎಲ್ಲನೂ ವಾಷಿಂಗಿಗೆ ಹಾಕೋಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ನನಗಂತೂ ನಿಜವಾಗ್ಲೂ ಸಾಕಾಗೋಯ್ತು. ಆದರೂ ಕ್ಲೀನ್ ಮಾಡಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ರೂಮೆಲ್ಲ ಒರೆಸಿದ ಮೇಲೆ ನಾನಿವಾಗ ಕಿಚನ್ ಕ್ಲೀನಿಂಗಿಗೆ ಬಂದಿದ್ದೀನಿ. ಮತ್ತು ಚಿಮ್ನಿ, ಸ್ಟವ್ವು ಮತ್ತು ಸಿಂಕ್ನೆಲ್ಲ ಮೊದಲು ನಾನು ಸೋಪ್ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಇದು ಆಯಿಲೆಲ್ಲ ಆಗಿರುತ್ತೆ, ಜಿಡ್ಡಾಗಿರುತ್ತೆ, ಅದನ್ನೆಲ್ಲ ಸೋಪ್ ಹಾಕೊಂಡು ಸ್ಕ್ರಬ್ ಮಾಡಿಕೊಂಡ್ರೆ ನಮಗೆ ಒರೆಸೋಕ್ಕೆ ಕ್ಲೀನಾಗಿ ಸರಿ ಹೋಗುತ್ತೆ. ಕಿಚನಿನ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಅಷ್ಟೊತ್ತಿಗೆ ರಘು ಬಂದರು. ತರಕಾರಿ ಹೇಳಿದ್ನಲ್ಲ, ಅದನ್ನು ತೊಗೊಂಡು ಬಂದಿದ್ದಾರೆ. ಹಾಗೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ. ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ. ಇದು ಏನಂದರೆ, ಇದು ಒಂದು ಸ್ಟೂಲು, ಅಂದರೆ ಒಂದು ಟೇಬಲ್. ಇದು ನನಗೆ ಏನಕ್ಕೆ ಬೇಕಾಗಿತ್ತು ಅಂದರೆ, ನೀವು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ನೋಡಿದ್ದೆ, ಅದರಲ್ಲಿ ನಾನು ತೋರಿಸಿದ್ನಲ್ಲ ಒಂದು ಸಿಲ್ವರ್ ಟಾಟಲ್ ತೊಗೊಂಬಂದಿದ್ನಲ್ಲ, ಅದನ್ನು ಇಡೋಕ್ಕೆ ನನಗೆ ಒಂದು ಸ್ಟೂಲ್ ಬೇಕಾಗಿತ್ತು, ಒಂದು ಟೇಬಲ್ ಬೇಕಾಗಿತ್ತು. ನಾನು ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡಿಟ್ಟಿದ್ದೆ. ಅದಕ್ಕೋಸ್ಕರ ಮೀಶೋದಲ್ಲಿ ಸರ್ಚ್ ಮಾಡಿ ಇದನ್ನು ಒಂದು ಸ್ಟೂಲ್ನ ಬುಕ್ ಮಾಡಿದ್ದೆ. ಅದು ಇವಾಗ ಬಂದಿತ್ತು, ಅದನ್ನು ತೊಗೊಂಬಂದು ಫಿಕ್ಸ್ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ಕ್ವಾಲಿಟಿ, ನನಗೆ ಬೇಕಾಗಿರೋ ಥರನೇ ಇದೆ ಇದು. ಅಂದರೆ ನಾನು ಏನಕ್ಕೆ ಬುಕ್ ಮಾಡಿದ್ನೋ ಅದಕ್ಕೆ ಸೂಟಬಲ್ ಆಗಿದೆ. ಇದು ಚೆನ್ನಾಗಿ ಇತ್ತು ಕ್ವಾಲಿಟಿ ಕೂಡ. ಈ ಸ್ಟೂಲ್ನ ಈಗ ಸೆಟ್ ಮಾಡಿದ್ದಾದಮೇಲೆ ನಾನು ವೆಜಿಟೇಬಲ್ಸ್ನೆಲ್ಲ ಒಳಗಡೆ ಇಡೋಕ್ಕೆ, ಫ್ರಿಡ್ಜ್ಗೆ ಇಡೋಕ್ಕೆ ಅಂತ ತೊಗೊಂಡೋಗ್ತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನಾನು ಹಾಲ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಒರೆಸೋದು ಗುಡಿಸೋದು ಎಲ್ಲ ಬೇಗ ಮಾಡಿಬಿಡ್ಬೋದು, ಆದರೆ ಇದನ್ನು ಜರುಗಿಸು, ಅದ್ರ ಕೆಳಗಡೆ ಒರೆಸು, ಅದನ್ನು ಜರುಗಿಸು, ಅದ್ರ ಕೆಳಗಡೆ ಒರೆಸು, ಅದನ್ನು ಸೆಟ್ ಮಾಡು, ಕರೆಕ್ಟ್ ಪ್ಲೇಸಲ್ಲಿ ಅದನ್ನು ಕರೆಕ್ಟಾಗಿ ಪ್ಲೇಸಿಂಗ್ ಮಾಡಬೇಕು. ಇದೇ ಟೈಮ್ ಆಗೋಗುತ್ತೆ ಜಾಸ್ತಿ. ನಾನು ಸೋಫಾ ಎಲ್ಲ ಸೆಟ್ ಮಾಡಿದ್ದಾದಮೇಲೆ ಟೈಮ್ ನೋಡ್ತಾ ಇದ್ದೀನಿ. ಆಲೆ 12 ನಾನು ಇನ್ನೂ ಪಾತ್ರೆ ತೊಳೆದಿಲ್ಲ, ಏನೂ ಮಾಡಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗಿನ್ನ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ನೋಡಿ, ಈ ಥರ ಮನೆ ಕ್ಲೀನ್ ಮಾಡಬೇಕು ಅಂದರೆ ನಾನು ಬೆಳಗ್ಗೆ 9 ಹೋಗಿದ್ದು ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಕ್ಲೀನ್ ಮಾಡ್ಕೊಂಬರೋಕ್ಕೆ. ಇಷ್ಟೊತ್ತಾಗಿದೆ. ಅದು ಅಲ್ಲದೆ ನಾನು ಲಾಸ್ಟ್ ಡೇನೆ ಅಂದರೆ ನೆನ್ನೆನೇ ಬುಧವಾರನೇ ಬಾಲ್ಕನಿ ಎಲ್ಲ ತೊಳೆದು, ಕಾಂಪೌಂಡ್ ಎಲ್ಲ ಪೂರ್ತಿ ಎಲ್ಲ ತೊಳೆದಿರೋದಕ್ಕೆ ಇಷ್ಟೊತ್ತಾಗೈತೆ. ಇಲ್ಲ ಒಂದೇ ದಿನ ಮಾಡ್ತೀವಿ ಅಂದರೆ ಎಷ್ಟೊತ್ತು ಟೈಮ್ ತೊಗೊಳುತ್ತೆ. ಈಗ ನಾನು ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈಗ ತೋರಿಸ್ತೀನಿ ನೋಡಿ ಟೈಮ್ ಎಷ್ಟೊತ್ತಾಗಿದೆ ಅಂತ. ಟೈಮ್ ಈಗಾಗಲೇ ನೋಡಿ 2 ಆಗಿದೆ. ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ, 4 ಆಗೋಗುತ್ತೆ. ಅಷ್ಟೊತ್ತಿಗೆ ಅಂದರೆ ಹುಡುಗರು ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ಮಕ್ಕಳು ಬಂದರು, ಅವ್ರಿಗೆ ಅದು ಮಾಡು ಇದು ಮಾಡು ಇದೇ ಆಗೋಗುತ್ತೆ. ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೂವೆಲ್ಲ ತೆಗ್ದಾಕಿ ದೇವ್ರ ಸಾಮಾನೆಲ್ಲ ಬೆಳಗೋಗಿ ತಗೊತಾ ಇದ್ದೀನಿ.
ಈಗ ನಾನು ದೇವ್ರ ಫೋಟೋ ಎಲ್ಲ ಆಚೆಗಿಟ್ಟು ದೇವ್ರ ಸಾಮಾನೆಲ್ಲ ಆಚೆಗಿಟ್ಟು ಒಂದು ಸತಿ ಅಲ್ಲೇ ದೇವ್ರ ಮನೆಯನ್ನೆಲ್ಲ ಒರೆಸಿದ್ದೀನಿ. ಈಗ ನಾನು ಆರ್ಚ್ನ ಒರೆಸ್ಕೊತಾ ಇದ್ದೀನಿ. ಆರ್ಚ್ ಎಲ್ಲ ಧೂಳಾಗಿರುತ್ತೆ ಅಂದರೆ ಇದು ಬರೀ ಡ್ರೈ ಕ್ಲಾತಲ್ಲಿ ಒರೆಸಿದ್ರೆ ಅದು ಹೋಗಲ್ಲ. ಸ್ವಲ್ಪ ವೆಟ್ ಕ್ಲಾತಲ್ಲಿ ಒರೆಸ್ಬೇಕು. ವೆಟ್ ಕ್ಲಾತಲ್ಲಿ ಒರೆಸಿದ್ರೆ ಪಾಲಿಶ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಡ್ರೈ ಕ್ಲಾತಲ್ಲೇ ಒರೆಸ್ತಾ ಇದ್ದೀನಿ. ಅದಾದಮೇಲೆ ನಾನು ಇವಾಗ ದೇವ್ರ ಫೋಟೋನೆಲ್ಲ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಅಲ್ಲಿ ನ್ಯೂಸ್ ಪೇಪರ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೂ ಎಲ್ಲ ಇಟ್ಟು ಈಗ ದೇವ್ರ ಮನೆಯಲ್ಲಿ ಹೋಗಿ ಸೆಟ್ ಮಾಡಿದ್ರೆ ದೇವ್ರ ಮನೆ ಕ್ಲೀನ್ ಆಯಿತು. ಈಗ ಮತ್ತೆ ಇನ್ನೊಂದು ಸತಿ ಬೇರೆ ನೀರಲ್ಲಿ ದೇವ್ರ ಮನೆಯನ್ನೆಲ್ಲ ಒರೆಸ್ಬಿಟ್ಟು ಫೋಟೋನ ಇಡ್ತಾ ಇದ್ದೀನಿ ನಾನು. ಈಗ ದೇವ್ರ ಮನೆ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ದೀಪ ಅಂದರೆ ಇದಕ್ಕೆ ಕಳಸಕ್ಕೆ ನೀರೆಲ್ಲ ಬೆಳಗ್ಗೆ ಹಾಕಿ ಕಾಯೆಲ್ಲ ಬೆಳಗ್ಗೆ ಇಟ್ಟು ಮುಖವಾಡ ಎಲ್ಲ ಬೆಳಗ್ಗೆನೇ ಹಾಕಿ ರೆಡಿ ಮಾಡ್ತೀನಿ. ಈಗ ಜಸ್ಟ್ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿದ್ದೀನಿ. ಈಗ ದೇವ್ರ ಮನೆ ಆದಮೇಲೆ ನೆಕ್ಸ್ಟ್ ಈಗ ಮೇನ್ ಬೋರ್ಡು ಆಮೇಲೆ ತುಳಸಿ ಗಿಡ ತುಳಸಿ ಕಟ್ಟೆ ಅದಕ್ಕೆಲ್ಲ ನಾನು ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ತೀನಿ. ಈಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾನು ಈಗ ಹಬ್ಬ ಅಲ್ವಾ, ಮೆಹಂದಿ ಇಲ್ಲ ಅಂದರೆ ಹೇಗೆ? ನನಗಂತೂ ಮೆಹಂದಿ ಅಂದರೆ ಸಖತ್ ಫೇವ್ರೆಟ್. ಹಾಕ್ಕೊಂಡ್ಲೇಬೇಕು ಹಬ್ಬಕ್ಕೆ. ಅದಕ್ಕೋಸ್ಕರ ಯಾವುದು ಮೆಹಂದಿ ಹಾಕ್ಕೊಂಡ್ಲಿ ಅಂತ ನೋಡ್ತಾ ಇದ್ದೀನಿ. ಈಗಾಗಲೇ 3:40 ಆಯಿತು ಟೈಮಿಂಗ್ಸು. ಹುಡುಗರೆಲ್ಲ 4 o'clockಗೆಲ್ಲ ಬಂತಾರೆ. ಅಷ್ಟೊತ್ತಿಗೆಲ್ಲ ನಾನು ಮೆಹಂದಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಫ್ರೀಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಮೆಹಂದಿ ಹಾಕ್ಕೊತಾ ಇದ್ದೀನಿ. ನನಗೆ ಹೇಗೆ ಬರುತ್ತೋ ಹಾಗೆ ಹಾಕ್ಕೊಂಡಿದ್ದೀನಿ ಮೀಡಿಯಮಾಗಿ. ಈಗ ನಾನು ನಂದು ಮೆಹಂದಿ ಹಾಕ್ಕೊಂಡಿದ್ದಾಯಿತು. ಪೂರ್ವಿಕಂಗೂ ಹಾಕಬೇಕಾಗಿತ್ತು. ಆದರೆ ಲಾಸ್ಟ್ ವೀಕು ಅಂದರೆ ಒಂದು ಲಾಸ್ಟ್ ಸಂಡೇ ನಾನು ಪೂರ್ವಿಕಂಗೆ ರಾಧಾರಾಣಿ ಕಾಂಪಿಟೇಷನಿಗೆ ಕರ್ಕೊಂಡು ಹೋಗಿದ್ದೆ. ಅದಕ್ಕೆ ಹಾಕಿದ್ದೆ. ಇನ್ನೂ ಒಂದು 4 or 5 ಡೇಸ್ ಆಗೈತೆ ಅಷ್ಟೇ. ಅದೇ ಇನ್ನೂ ಹೋಗಿಲ್ಲ ಅದ್ರ ಕೈಯಲ್ಲಿ. ಅದಕ್ಕೋಸ್ಕರ ಅದಕ್ಕೆ ಹಾಕೋ ಅವಶ್ಯಕತೆ ಏನಿಲ್ಲ ಈಗ. ನಾನು ಹಾಕ್ಕೊಂಡಿದ್ದಾಯಿತು ಈಗ. ಮಕ್ಕಳು ಸ್ಕೂಲಿಂದ ಬಂದರು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ನಾವು ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡೋದು ಅನ್ನೋದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.